ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು, ಅಂದರೆ ಏಸು ಎಂಬ ಹೆಸರಿನಲ್ಲಿ ಈ ಲೋಕಕ್ಕೆ ಬಂದ ನಮ್ಮ ರಕ್ಷಕನಾದ ಏಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಜೋಯಿಸರು ಬಂದದ್ದು, ಐಗುಪ್ತಕ್ಕೆ ಓಡಿ ಹೋದದ್ದು, ನಜರೇತಿಗೆ ಹಿಂದಿರುಗಿದ್ದು ಹಾಗೂ ಸ್ನಾನಿಕನಾದ ಯೋಹಾನನ ಸೇವೆ ಎಂಬ ಪ್ರಸ್ತಾಪಗಳನ್ನು ವಿವರವಾಗಿ ಅಧ್ಯಯನ ಮಾಡಿದೆವು. ಜೋಯಿಸರು ಮಗು ಏಸುವಿಗೆ ನೀಡಿದ ಚಿನ್ನ, ಧೂಪ, ರಕ್ತಬೋಳ ಎಂಬ ಕಾಣಿಕೆಗಳ ಅರ್ಥವೇನೆಂಬುದನ್ನು ತಿಳಿದುಕೊಂಡೆವು. ಜೋಯಿಸರು ಮಗುವನ್ನು ನೋಡಿ ಅಡ್ಡಬಿದ್ದು ಆರಾಧಿಸಿ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿ ದೇವರ ಅಪ್ಪಣೆಯಂತೆ ಇನ್ನೊಂದು ದಾರಿಯಲ್ಲಿ ತಮ್ಮ ದೇಶಕ್ಕೆ ಹೊರಟದ್ದನ್ನು ಅರಿತುಕೊಂಡ ಹೆರೋದನು ಯೆರೂಸಲೇಮಿನ ಸುತ್ತಲೂ 12 ಮೈಲಿಗಳ ಸುತ್ತು ಪರಿಧಿಯಲ್ಲಿ ಇರುವ ರಾಮ ಎಂಬ ಪಟ್ಟಣವನ್ನೂ ಸಹ ಒಳಗೊಂಡು ಎಲ್ಲ ಸ್ಥಳಗಳಲ್ಲಿ 2 ವರ್ಷದೊಳಗಿನ ಗಂಡು ಮಕ್ಕಳನ್ನು ಕೊಲ್ಲಿಸಿದನು. ಹೀಗೆ ಯೆರೆಮೀಯನು ನುಡಿದ ಪ್ರವಾದನೆಯು ನೆರವೇರಿತು. ಯೋಸೇಫನು ದೇವರ ಆಜ್ಞೆಯಂತೆ ಕೂಸನ್ನು ಅದರ ತಾಯಿಯನ್ನು ಐಗುಪ್ತಕ್ಕೆ ಕರೆದುಕೊಂಡು ಹೋದನು. ನಂತರ ದೇವರು ಹೇಳಿದಾಗ ಅಲ್ಲಿಂದ ಹಿಂದಿರುಗಿ ಬಂದು ನಜರೇತಿನಲ್ಲಿ ವಾಸಿಸಿದನು. ಹೀಗೆ ಅನೇಕ ಪ್ರವಾದನೆಗಳು ಒಂದು ಚಿಕ್ಕ ಮಗುವಿನಲ್ಲಿ ನೆರವೇರುತ್ತಾ ಬಂತು. ಪ್ರಿಯರೇ, ಬಹುತೇಕ ಕ್ರಿಸ್ಮಸ್ ಸಮಯಕ್ಕೆ ಸೀಮಿತವಾಗಿದೆ ಎಂಬಂತೆ ಕಾಣುವ ಮತ್ತಾಯನ ಸುವಾರ್ತೆಯ ಈ ವಾಕ್ಯ ಭಾಗಗಳಲ್ಲಿ ಬಹಳಷ್ಟು ಸತ್ಯಾರ್ಥಗಳನ್ನು ನಾವು ಕಂಡುಕೊಂಡೆವು ಎಂದರೆ ತಪ್ಪಾಗಲಾರದು ಎಂದು ನಾನು ನೆನೆಸುತ್ತೇನೆ. ಈಗ ಮತ್ತಾಯನ ಸುವಾರ್ತೆಯ ಅಧ್ಯಯನವನ್ನು ಮುಂದುವರಿಸೋಣ. ದೇವರಾತ್ಮನು ನಮಗೆ ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತಕ್ಕೆ ವಿಧೇಯನಾದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ನಾವು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ತಿಳಿಸಲ್ಪಟ್ಟ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯ ಹಾಗೂ ಸಮೀಪವಾಗಿದೆ ಎಂಬ ಈ 3 ಸಂಗತಿಗಳ ಕುರಿತಾಗಿ ಸ್ವಲ್ಪ ನೋಡೋಣ. ಪ್ರಿಯರೇ, ತಿರುಗಿಕೊಳ್ಳಿರಿ ಎಂಬ ಮಾತು ದೇವಜನರು ಆತನ ಕಡೆಗೆ ತಿರುಗಲು ಆಗಾಗ ಕೊಡಲ್ಪಟ್ಟ ಮಾತಾಗಿದೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಇದರ ಶಬ್ದ ಮೆಟಾನೋಯಿಯಾ ಎಂಬುದು. ಅದರ ಅರ್ಥ ಮನಸ್ಸನ್ನು ಬದಲಾಯಿಸುವುದು ಎಂಬುದಾಗುತ್ತದೆ. ಅಂದರೆ ನೀನು ಒಂದು ದಿಕ್ಕಿನಲ್ಲಿ ಹೋಗುತ್ತಾ ಇದ್ದಿ, ತಿರುಗಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ನಡೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮೂಲತಃ ತಿರುಗಿಕೊಳ್ಳಿರಿ ಎಂಬ ಮಾತು ರಕ್ಷಿಸಲ್ಪಟ್ಟ ದೇವರ ಮಕ್ಕಳಿಗಾಗಿ ಇದೆ ಎಂದು ನಾನು ತಿಳಿಯುತ್ತೇನೆ. ಅಂದರೆ ನಮ್ಮ ಜೀವಿತದಲ್ಲಿ ತಣ್ಣಗಾಗಿ ಹೋದವರು. ಪ್ರಕಟಣೆ ಪುಸ್ತಕ 2 ಮತ್ತು 3ನೇ ಅಧ್ಯಾಯದಲ್ಲಿ ಏಷ್ಯಾದ 7 ಸಭೆಗಳಿಗೆ ಕೊಡಲ್ಪಟ್ಟ ಸಂದೇಶ ಇದೇ ಆಗಿದೆ. ಮತ್ತು ಈ ಸಂದೇಶ ಕೊಟ್ಟದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದರೆ ರಕ್ಷಿಸಲ್ಪಡದವರು ತಿರುಗಿಕೊಳ್ಳಬಾರದೋ? ಅವರಿಗೆ ಹೇಳಲ್ಪಟ್ಟ ಮಾತು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಎಂಬುದಾಗಿ. ಫಿಲಿಪ್ಪಿಯ ಸೆರೆ ಯಜಮಾನನಿಗೆ ಪೌಲನು ಹೇಳಿದ ಮಾತು ಇದೇ ಆಗಿದೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆ ಮನುಷ್ಯನು ಕೂಡ ತಿರುಗಿಕೊಳ್ಳಬೇಕಾದ ಅಗತ್ಯವಿತ್ತು. ಒಬ್ಬ ರಕ್ಷಿಸಲ್ಪಡದ ಪಾಪಿಯು ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ಅವನು ತಿರುಗಿಕೊಳ್ಳುತ್ತಾನೆ. ಆದ್ದರಿಂದ ತಿರುಗಿಕೊಳ್ಳುವುದೆಂದರೆ ನಂಬುವುದರ ಒಂದು ಭಾಗವೇ ಆಗಿದೆ. ನಾಶನದಲ್ಲಿರುವವರಿಗೆ ಈ ದಿನಗಳಲ್ಲಿ ಹೇಳಬೇಕಾದ ಮುಖ್ಯ ಸಂದೇಶವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ರಾಜ್ಯ ಎಂದರೆ ಭೂಮಿಯ ಮೇಲೆ ಪರಲೋಕದ ಆಳ್ವಿಕೆ ಎಂದರ್ಥ. ಕರ್ತನಾದ ಯೇಸು ರಾಜನಾಗಿದ್ದಾನೆ. ರಾಜನಿಲ್ಲದೆ ರಾಜ್ಯವಾಗಲಿ ರಾಜ್ಯವಿಲ್ಲದ ರಾಜನಾಗಲಿ ಇರುವುದಿಲ್ಲ. ಹಾಗಾದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬ ಮಾತಿನಲ್ಲಿ ಸ್ಥಾನಿಕನಾದ ಯೋಹಾನನು ಹೇಳುವುದೇನು? ಪರಲೋಕ ರಾಜ್ಯವು ರಾಜನಲ್ಲಿ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರಲೋಕ ರಾಜ್ಯವು ಈಗ ಲೋಕದಲ್ಲಿದೆಯೋ? ಹೌದು, ಇದೆ. ಆತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವವರು ದೇವರ ಮಗನ ರಾಜ್ಯದೊಳಗೆ ಸೇರಿಸಲ್ಪಡುತ್ತಾರೆ. ಅವರು ಈಗ ಆತನಿಗೆ ಸೇರಿದವರು. ಒಬ್ಬ ರಾಜನೊಂದಿಗೆ ಪ್ರಜೆಗಳಿಗಿರುವುದಕ್ಕಿಂತ ಹೆಚ್ಚಿನ ಸಂಬಂಧ ಇವರಿಗಿರುತ್ತದೆ. ಕ್ರಿಸ್ತನು ಮೊದಲಿಂಗನು ಮತ್ತು ವಿಶ್ವಾಸಿಗಳು ಆತನ ಮೊದಲಗಿತ್ತಿಯಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ,
ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ ಎಂಬುದಾಗಿ. ಪ್ರಿಯರೇ, ಈ ಪ್ರವಾದನೆ ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯದ 3ನೇ ವಚನದಲ್ಲಿದೆ. ಅಡವಿಯಲ್ಲಿ ಕೂಗುವನ ಶಬ್ದ ಎಂಬುದಾಗಿ ನಾವು ನೋಡುವಾಗ, ಸ್ನಾನಿಕನಾದ ಯೋಹಾನನು ತಾನು ಈ ಶಬ್ದ ಮಾತ್ರವೆಂದು ಹೇಳಿದ್ದಾನೆ ಮತ್ತು ಅವನ ಉದ್ದೇಶ ಕರ್ತನ ಬರುವಿಕೆಗಾಗಿ ಹಾದಿ ಸಿದ್ಧಪಡಿಸುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವನು ಒಬ್ಬ ವಿಚಿತ್ರ ಮನುಷ್ಯನಲ್ಲವೇ? ಅವನ ಆಹಾರವೂ ಉಡುಗೆಯೂ ಅತೀ ವಿಚಿತ್ರವಾದವುಗಳಾಗಿದ್ದವು. ಒಂದು ವೇಳೆ ಈಗಿನ ದಿನಗಳಲ್ಲಿ ಅವನ ರೂಪವು ಒಬ್ಬ ಅಲೆಮಾರಿಯಂತೆ ಕಾಣಬಹುದು. ಪ್ರಿಯರೇ, ಒಂಟೆ ಕೂದಲಿನ ಹೊದಿಕೆ, ಸೊಂಟದಲ್ಲಿ ಚರ್ಮದ ನಡುಕಟ್ಟು, ಅವನ ಆಹಾರ ಮಿಡತೆಯೂ ಕಾಡುಜೇನೂ ಆಗಿದ್ದವು. ಉದ್ದವಾದ ಕೂದಲು ಅವನಿಗಿತ್ತು. ಅವನು ಒಂದು ವಿಶೇಷ ಕಾರ್ಯಕ್ಕಾಗಿ ಬಂದವನು, ಆದ್ದರಿಂದ ವಿಶೇಷವಾದ ವ್ಯಕ್ತಿಯಾಗಿಯೇ ಇದ್ದನು. ಹಳೆ ಒಡಂಬಡಿಕೆಯ ಪ್ರವಾದಿಗಳಲ್ಲಿಯೇ ಅವನೇ ಕೊನೆಯವನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆಗ ಯೆರೂಸಲೇಮು, ಎಲ್ಲಾ ಯೂದಾಯವು, ಯೊರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೊಡ್ಡ ಜನರ ಗುಂಪು ಅವನ ಬಳಿಗೆ ಹೋದದ್ದನ್ನು ನೋಡಿರಿ. ಯೋಹಾನನು ಯಾವುದೇ ರಂಗಮಂದಿರ ಇಲ್ಲವೇ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಳ್ಳಲಿಲ್ಲ. ಅವನನ್ನು ಕೂಟ ನಡೆಸಲು ಯಾರೂ ಕರೆದಿರಲಿಲ್ಲ. ಅವನು ಪಟ್ಟಣದೊಳಕ್ಕೂ ಬರಲಿಲ್ಲ. ಅವನ ಮಾತು ಕೇಳಬೇಕಾದರೆ ಅವನಿರುವ ಸ್ಥಳಕ್ಕೆ ಹೋಗಬೇಕಾಗಿತ್ತು. ನಿಜವಾಗಿಯೂ ದೇವರ ಆತ್ಮವು ಅವನ ಮೇಲಿತ್ತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೊರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ಜನರ ಜೀವಿತಗಳಲ್ಲಿ ಒಂದು ಬದಲಾವಣೆಯಾಯಿತೆಂಬುದನ್ನು ಇದು ತಿಳಿಸುತ್ತದೆ. ಯೋಹಾನನ ದೀಕ್ಷಾಸ್ನಾನಕ್ಕೆ ಅವರು ಒಪ್ಪಿಕೊಳ್ಳುತ್ತಿರುವುದು ಅವರು ತಮ್ಮ ಹಳೆ ಜೀವಿತಗಳನ್ನು ಬಿಟ್ಟು ಹೊಸ ಜೀವಿತಕ್ಕೆ ತಿರುಗಿಕೊಂಡರೆಂದು ಸೂಚಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ನೋಡುವಾಗ ಫರಿಸಾಯರು, ಸದ್ದುಕಾಯರು ಎಂಬುವರ ಬಗ್ಗೆ ನೋಡಲಿಕ್ಕಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳನ್ನು ನೋಡುವಾಗ, ಈಗ ಯಾರು ಅವನ ಬಳಿಗೆ ಬಂದರೆಂಬುದಾಗಿ ನೋಡಿರಿ. ಈ ದೊಡ್ಡ ಜನರನ್ನು ಅವನು ಹೇಗೆ ಸಂಬೋಧಿಸಿದನೆಂಬುದನ್ನು ನೋಡಿರಿ. ಒಂದು ವೇಳೆ ನಿಮ್ಮ ಸಭಾಪಾಲಕರು ಭಾನುವಾರ ಬೆಳಿಗ್ಗೆ ಸಭೆಯನ್ನುದ್ದೇಶಿಸಿ ಅಲೈ ಸರ್ಪಜಾತಿಯವರೇ ಎಂದಾಗ ಹೇಗಾದೀತು? ಖಂಡಿತವಾಗಿ ಆ ಸಭಾಪಾಲಕರನ್ನು ಸಭೆಯಿಂದ ಹೊರಗೆ ಹಾಕುತ್ತಾರೆ. ಇದು ನಿಜವಾದ ಬಹು ಕಠಿಣವಾದ ಮಾತು. ಆ ಗೌರವಸ್ಥ ಫರಿಸಾಯ ಸದ್ದುಕಾಯರಿಗೆ ಅವನು ಹೇಳುತ್ತಿದ್ದಾನೆ, ಹೊಸ ಜೀವಿತಕ್ಕೆ ನಿಮ್ಮಲ್ಲಿ ಪೂರಾವೆ ಬೇಕು. ಸುಮ್ಮನೆ ದೀಕ್ಷಾಸ್ನಾನ ಮಾಡಿಸಿಕೊಂಡರೆ ಪ್ರಯೋಜನವಿಲ್ಲ. ಬದಲಾದದಕ್ಕೆ ತಕ್ಕ ಫಲ ಕಾಣಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅಬ್ರಹಾಮನು ನಮಗೆ ಮೂಲಪುರುಷನಲ್ಲವೇ ಎಂಬ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಇನ್ನೊಂದು ಕಠಿಣವಾದ ಮಾತನ್ನು ಹೇಳುತ್ತಾನೆ. ಯೂದಾಯದಲ್ಲಿ ಅವನಿಗೆ ಹೆಚ್ಚಿನ ಮನ್ನಣೆ ಯಾಕೆ ಸಿಗಲಿಲ್ಲವೆಂಬುದಕ್ಕೆ ಕಾರಣ ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡಿಕೊಳ್ಳೋಣ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಲ ಕೊಡುವುದರ ಕುರಿತು ಹೊಸ ಒಡಂಬಡಿಕೆಯಲ್ಲಿ ತುಂಬ ಹೇಳಲ್ಪಟ್ಟಿದೆ. ಸರಿಯಾದ ಮರವಿದ್ದರೆ ಒಳ್ಳೆಯ ಫಲ ಬರುತ್ತದೆ. ಹಣ್ಣಿನ ಮರ ಮಾತ್ರ ಹಣ್ಣನ್ನು ಕೊಡುತ್ತದೆ. ಮರಗಳ ಬೇರಿಗೆ ಕೊಡಲಿ ಹಾಕಿರುವುದರ ಕಾರಣ ಮರವು ಫಲ ಕೊಡದೆ ಇರುವುದೇ ಆಗಿದೆ. ಮರ ಹುಳುಕಾಗಿದ್ದರೆ ಅದನ್ನು ಕಡಿದು ಬೆಂಕಿಗೆ ಹಾಕುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು
ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ನಾನಿಕನಾದ ಯೋಹಾನನು ಹೇಳುತ್ತಿದ್ದಾನೆ, ಬರುವಾತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು. ಇದು ಹೇಳಲ್ಪಟ್ಟು 2000 ವರ್ಷಗಳು ದಾಟಿವೆ. ನಾವು ಈಗಿನ ಪವಿತ್ರಾತ್ಮನ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಯೇಸು ಕ್ರಿಸ್ತನು ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಆತನು ತಿರುಗಿ 2ನೇ ಸಾರಿ ಬರುವಾಗ ಬೆಂಕಿಯಲ್ಲಿ ಸ್ನಾನ ಮಾಡಿಸುವನು. ಬೆಂಕಿಯು ನ್ಯಾಯ ತೀರ್ಪನ್ನು ಸೂಚಿಸುತ್ತದೆ. ಪ್ರಿಯರೇ, ಇದನ್ನು ನಾವು ತಿಳಿದಿರಬೇಕು. ಪಂಚಾಶತಮ ದಿನದಲ್ಲಿ ವಿಶ್ವಾಸಿಗಳು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಹೊಂದಿದ್ದರಲ್ಲ. ಯಾಕಂದರೆ ಬೆಂಕಿಯ ನಾಲಿಗೆಗಳು ಅವರೆಲ್ಲರ ಮೇಲೆ ಇಳಿದು ಬಂತಲ್ಲ ಎಂದು ಯಾರಾದರೂ ಹೇಳಬಹುದು. ಇಂಥವರು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಮತ್ತೊಮ್ಮೆ ಗಮನಕೊಟ್ಟು ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಅಲ್ಲಿ ಹೇಳಲ್ಪಟ್ಟಿರುವುದು ಅದು ಬಿರುಗಾಳಿಯಲ್ಲ, ಬೆಂಕಿಯಲ್ಲ, ಅದು ಪವಿತ್ರಾತ್ಮನ ಇಳುವಿಕೆಯಾಗಿತ್ತು. ಆದರೆ ಕಣ್ಣಿಗೂ ಕಿವಿಗೂ ಕಾಣಿಸಿ ಕೇಳಿಸುವ ರೀತಿಯಲ್ಲಿ ಆಗಮನವಾಯಿತು. ಆದ್ದರಿಂದ ಪವಿತ್ರಾತ್ಮನು ಕೊಡಲ್ಪಟ್ಟಾಗ ಬೆಂಕಿಯ ದೀಕ್ಷಾಸ್ನಾನವು ಉಂಟಾಗಲಿಲ್ಲ. ಮತ್ತೊಮ್ಮೆ ಹೇಳುತ್ತೇನೆ, ಈ ಬೆಂಕಿಯ ದೀಕ್ಷಾಸ್ನಾನವು ಕ್ರಿಸ್ತನ 2ನೇ ಬರೋಣದಲ್ಲಿ ಆಗುವಂತಹದ್ದು. ಈ ಪವಿತ್ರಾತ್ಮನ ಯುಗದಲ್ಲಿ ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ ಮೇಲೂ ಬರಲಿದ್ದಾನೆ. ಕೆಲವರಲ್ಲಿ ಮಾತ್ರವಲ್ಲ, ಎಲ್ಲ ವಿಶ್ವಾಸಿಗಳು ಪವಿತ್ರಾತ್ಮನ ಸ್ನಾನ ಹೊಂದುವರು. ಅಂದರೆ ಅವರು ಕ್ರಿಸ್ತನ ಶರೀರದೊಂದಿಗೆ ಸೇರಿಸಲ್ಪಡುವರು, ಶರೀರದ ಭಾಗವಾಗಿರುವರು. ಇದು ಸತ್ಯವೇದದಲ್ಲಿರುವ ಒಂದು ವಿಶೇಷವಾದ ಸತ್ಯವಾಗಿದೆ. ಇದನ್ನು ನಾವು ಎಷ್ಟು ಬೇಗ ತಿಳಿದುಕೊಳ್ಳುತ್ತೇವೋ ಅಷ್ಟು ಒಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿನ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜವನ್ನು ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿ ನ್ಯಾಯ ತೀರಿಸುವ ವಿಚಾರವನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಹೊಂದಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು ಎಂಬುದಾಗಿ. ಪ್ರಿಯರೇ, ಇದು ವಿಶೇಷವಾದ ಸಂಗತಿಯಾಗಿತ್ತು. ಯೇಸು ದೀಕ್ಷಾಸ್ನಾನ ಹೊಂದಿದ್ದು ಯಾಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ಇದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನೋಡೋಣ. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ದೀಕ್ಷಾಸ್ನಾನ ಹೊಂದಿದ್ದು ಯಾಕೆ? ಇದಕ್ಕೆ ಅನೇಕ ಕಾರಣಗಳಿರಬಹುದಾದರೂ ಅತೀ ಮುಖ್ಯವಾದ ಕಾರಣ ಇಲ್ಲಿಯೇ ಹೇಳಲ್ಪಟ್ಟಿದೆ. ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ. ಯೇಸು ತನ್ನನ್ನು ಪಾಪಿ ಮಾನವನ ಜೊತೆ ಸಂಪೂರ್ಣವಾಗಿ ಒಂದಾಗಿ ಮಾಡಿಕೊಂಡಿದ್ದಾನೆ. ಅವನು ಪಾಪಿಗಳೊಂದಿಗೆ ಎಣಿಸಲ್ಪಟ್ಟನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆದಿದೆ. ಪ್ರಿಯರೇ, ಇಲ್ಲಿ ರಾಜನು ತನ್ನನ್ನು ತನ್ನ ಪ್ರಜೆಗಳೊಂದಿಗೆ ಒಂದಾಗಿ ಮಾಡಿದ್ದಾನೆ. ನಿಜವಾಗಿ ದೀಕ್ಷಾಸ್ನಾನವೆಂದರೆ ಒಂದಾಗಿ ಮಾಡಿಕೊಳ್ಳುವುದು. ಯೇಸುವಿನ ದೀಕ್ಷಾಸ್ನಾನದಲ್ಲಿ ಇದೇ ಮುಖ್ಯ ಕಾರಣವಾಗಿದೆ ಎಂದು ನಾನು ನೆನೆಸುತ್ತೇನೆ. ಯೇಸು ದೀಕ್ಷಾಸ್ನಾನ ಹೊಂದಿಕೊಂಡದ್ದು ನಮಗೆ ಮಾದರಿ ತೋರಿಸುವುದಕ್ಕಾಗಿ ಅಲ್ಲ. ಆತನು ಪರಿಶುದ್ಧನಾಗಿದ್ದನು. ಆತನು ಪಶ್ಚಾತ್ತಾಪ ಪಡುವ ಅಗತ್ಯವಿರಲಿಲ್ಲ, ಯಾಕಂದರೆ ಆತನು ಪರಿಶುದ್ಧನು. ಆತನು ಮಾನವರೊಂದಿಗೆ ತನ್ನನ್ನು ಸಂಪೂರ್ಣವಾಗಿ ಒಂದಾಗಿ ಮಾಡುವುದಕ್ಕಾಗಿ ದೀಕ್ಷಾಸ್ನಾನ ಹೊಂದಿದನು. ಕರ್ತನಲ್ಲಿ ಪ್ರಿಯರೇ, ಯೇಸು ದೀಕ್ಷಾಸ್ನಾನ ಹೊಂದಿದ್ದಕ್ಕಾಗಿ ಇನ್ನೊಂದು ಕಾರಣವೂ ಇದೆ. ನೀರಿನ ದೀಕ್ಷಾಸ್ನಾನವು ಮರಣಕ್ಕೆ ಗುರುತಾಗಿದೆ. ಆತನ ಮರಣವು ಒಂದು ದೀಕ್ಷಾಸ್ನಾನವಾಗಿದೆ. ಯಾಕೋಬ, ಯೋಹಾನರು ಯೇಸುವಿನ ರಾಜ್ಯದಲ್ಲಿ ಆತನ ಎಡ ಬಲಗಳ ಸ್ನಾನ ಕೇಳಿಕೊಂಡಾಗ ಯೇಸು ಅವರಿಗೆ, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ? ನನಗಾಗುವ ದೀಕ್ಷಾಸ್ನಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಎಂದು ಕೇಳಿದ್ದನು. ಪ್ರಿಯರೇ, ಕ್ರಿಸ್ತನ ಮರಣವು ಒಂದು ದೀಕ್ಷಾಸ್ನಾನವಾಗಿತ್ತು. ಆತನು ನನಗಾಗಿ ನಿನಗಾಗಿ ಮರಣವನ್ನು ಪ್ರವೇಶಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವಿನ ದೀಕ್ಷಾಸ್ನಾನಕ್ಕೆ ಮೂರನೇ ಒಂದು ಕಾರಣವೂ ಇದೆ.
ಈ ಸಮಯದಲ್ಲಿ ಆತನು ಯಾಜಕನ ಕೆಲಸಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದನು. ಈ ಯಾಜಕ ಸೇವೆಗಾಗಿ ಆತನ ಮೇಲೆ ಪರಿಶುದ್ಧಾತ್ಮನು ಬಂದಿದ್ದನು. ಆತನ ಪ್ರತಿಯೊಂದು ಕಾರ್ಯವೂ ಪವಿತ್ರಾತ್ಮನ ಬಲದಿಂದ ನಡೆಸಲ್ಪಡುತ್ತಿತ್ತು. ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಮೇಲೆ ಪಾಪ ಹಾಕಲ್ಪಟ್ಟಿತು, ಆದರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ನನ್ನ ಪಾಪವು ಆತನ ಮೇಲೆ ಹಾಕಲ್ಪಟ್ಟಿತು, ಆತನಲ್ಲಿ ಅಲ್ಲ. ಪ್ರಿಯರೇ, ಇಲ್ಲಿನ ವ್ಯತ್ಯಾಸವನ್ನು ಸರಿಯಾಗಿ ಗಮನಿಸಿಕೊಳ್ಳಬೇಕು. ಹೀಗೆ ಆತನೊಂದಿಗೆ ಒಂದಾಗಿ ಮಾಡಲ್ಪಟ್ಟ ನಾವು ರಕ್ಷಿಸಲ್ಪಟ್ಟೆವು. ಆತನು ದೀಕ್ಷಾಸ್ಥಾನದಲ್ಲಿ ನಮ್ಮೊಂದಿಗೆ ಒಂದಾದನು. ಪೇತ್ರನು ತನ್ನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆದಿದ್ದಾನೆ: ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಯೇಸುಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿಯಲ್ಲಿ? ಕರ್ತನಾದ ಯೇಸುವಿನೊಂದಿಗೆ ಒಂದಾಗಿ ಮಾಡಲ್ಪಡುವುದರ ಮೂಲಕ. ರಕ್ಷಿಸಲ್ಪಡುವುದು ಕ್ರಿಸ್ತನಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ. ನಾವು ಕ್ರಿಸ್ತನಲ್ಲಿ ಸೇರಿಕೊಳ್ಳುವುದು ಹೇಗೆ? ಪವಿತ್ರಾತ್ಮನ ದೀಕ್ಷಾಸ್ಥಾನದ ಮುಖಾಂತರವಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ದೀಕ್ಷಾಸ್ಥಾನದ ಕುರಿತಾಗಿ ಕುತರ್ಕ ವಾಗ್ವಾದಗಳನ್ನು ಮಾಡುತ್ತಾ ಹೋಗದೆ ಅದರಿಂದ ಹೊರಬಂದು ಕ್ರಿಸ್ತನಿಗಾಗಿ ನಿಲ್ಲಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನೋಡೋಣ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ತ್ರೈಕತ್ವವು ತೋರಿಸಲ್ಪಟ್ಟಿದೆ. ಕರ್ತನಾದ ಯೇಸು ನೀರಿನಿಂದ ಹೊರಕ್ಕೆ ಬರುವಾಗ ದೇವರ ಆತ್ಮವು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂತು. ತಂದೆಯಾದ ದೇವರು ಪರಲೋಕದಿಂದ ಮಾತನಾಡಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳಿದನು. ಕರ್ತನಾದ ಯೇಸು ಈಗ ತನ್ನ ಜನರೊಂದಿಗೆ ಒಂದಾಗಿ ಮಾಡಲ್ಪಟ್ಟಿದ್ದಾನೆ. ಆತನು ಎಂಥ ಅದ್ಭುತ ರಾಜನು! ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಮತ್ತಾಯನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಿದನು. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅಡವಿಯಲ್ಲಿ ಯೇಸುವಿಗಾದ ಶೋಧನೆ, ಕಪೆರ್ನೌಮಿನಲ್ಲಿ ಯೇಸುವಿನ ಬಹಿರಂಗ ಸೇವೆಯ ಪ್ರಾರಂಭ, ಗಲಿಲಾಯ ಸಮುದ್ರದ ಬಳಿ ತನ್ನ 4 ಮಂದಿ ಶಿಷ್ಯರನ್ನು ಕರೆದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೆಲವು ಯಥಾರ್ಥವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕಾಗಿದೆ. ರಾಜನು ಪರಿಶೋಧನೆ ಸಹಿಸಬಲ್ಲನೆ ಮತ್ತು ಅದನ್ನು ಜಯಿಸಬಲ್ಲನೆ? ಪ್ರಿಯರೇ, ಶೋಧಿಸಲ್ಪಡುವುದು ಎಂಬುದಕ್ಕೆ 2 ಅರ್ಥಗಳಿರುತ್ತವೆ. ಅದರಲ್ಲಿ ಮೊದಲನೆಯದು ಕೆಟ್ಟದ್ದನ್ನು ಮಾಡಲು ಪ್ರೇರೇಪಿಸುವುದು ಎಂಬುದಾಗಿ. ಕೆಟ್ಟದ್ದಕ್ಕೆ ಒಳಗಾಗುವ ಬಲಹೀನತೆ ನಮ್ಮೆಲ್ಲರಲ್ಲೂ ಇರುತ್ತದೆ. ಯೇಸುವಿನಲ್ಲಿ ಆ ಬಲಹೀನತೆ ಇರಲಿಲ್ಲ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುತ್ತೇವೆ: ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದು ಯಾವುದೊಂದೂ ನನ್ನಲ್ಲಿಲ್ಲ ಎಂಬುದಾಗಿ. ಪ್ರಿಯರೇ, ಆತನು ಪರಿಶುದ್ಧನು, ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದವನೂ ಆಗಿದ್ದಾನೆ. ಆದ್ದರಿಂದ ನಮ್ಮನ್ನು ಬೀಳುವಂತೆ ಮಾಡುವ ಶೋಧನೆಗಳಿಗಿಂತ ಹೆಚ್ಚಿನ ಶೋಧನೆ ಆತನಿಗೆ ಬರಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಚಾರವನ್ನು ನಾವು ನೋಡುತ್ತೇವೆ, ಪರೀಕ್ಷೆ ಎಂಬುದಾಗಿ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದ ಪ್ರಕಾರ, ದೇವರು ನಮ್ಮನ್ನು ಕೆಟ್ಟದ್ದರಿಂದ ಪರೀಕ್ಷಿಸುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು ಎಂದು ಬರೆದಿದೆ. ಅಂದರೆ ದೇವರು ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸಿದನು. ಯೇಸುವಿಗೆ ಈಗ ಪರೀಕ್ಷೆಯಾಗಲಿಕ್ಕಿದೆ. ಆತನು ಸೋತು ಹೋಗುತ್ತಿದ್ದನು? ಖಂಡಿತವಾಗಿಯೂ ಇಲ್ಲ ಎಂದು ನಾನು ಹೇಳುತ್ತೇನೆ. ಆತನು ಎಂದಿಗೂ ಬೀಳುತ್ತಿರಲಿಲ್ಲ. ಇಲ್ಲವಾದಲ್ಲಿ ನಮಗೊಬ್ಬ ರಕ್ಷಕನೂ ಇರುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಹಾಗಾದರೆ ಯೇಸು ಸೋತು ಹೋಗುತ್ತಿರಲಿಲ್ಲವಾದರೆ ಆತನ ಶೋಧನೆ ನಿಜವಾದದ್ದಾಗಿತ್ತೋ ಎಂದು ನೀವು ಕೇಳಬಹುದು. ಪ್ರಿಯರೇ, ನಾನು ಹೇಳುವುದೇನೆಂದರೆ, ಆತನಿಗಾದ ಶೋಧನೆಯು ನನಗೆ ನಿನಗೆ ಎಂದೂ ಬಂದಿರದಷ್ಟು ದೊಡ್ಡದಾಗಿತ್ತು. ಪ್ರಿಯರೇ, ಹೊಸದಾಗಿ ಕಾರನ್ನು ಸಿದ್ಧ ಮಾಡಿದಾಗ ಅದು ಎಲ್ಲ ಪರೀಕ್ಷೆಗಳನ್ನು ಜಯಿಸುತ್ತದೋ ಎಂದು ಪರೀಕ್ಷಿಸುತ್ತಾರೆ.
ಕರ್ತನಲ್ಲಿ ಪ್ರಿಯರೇ, ಇದಕ್ಕಾಗಿ ಒಂದು ದೃಷ್ಟಾಂತದ ಮುಖಾಂತರ ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ನಮ್ಮ ಊರಿನ ನದಿಯೊಂದರ ಸೇತುವೆ ಮೇಲಿಂದ ರೈಲು ಮಾರ್ಗದಲ್ಲಿ ಒಂದು ರೈಲು ಓಡುತ್ತಿತ್ತು. ಒಂದು ಸಲ ನೆರೆ ಬಂದು ಆ ಸೇತುವೆ ಮುರಿದು ಬಿತ್ತು. ಕೆಲವು ಕಾಲ ನಮಗೆ ರೈಲು ಬರಲಿಲ್ಲ. ಆ ಸೇತುವೆ ಹಾಗೂ ಅದರ ಮೇಲಿನ ರೈಲು ಮಾರ್ಗವನ್ನು ಪುನಃ ಕಟ್ಟಿಯಾದ ಮೇಲೆ ಒಂದು ದಿನ ಅದರ ಮೇಲೆ 2 ರೈಲು ಎಂಜಿನ್ನುಗಳನ್ನು ಇರಿಸಿ ಅದರಿಂದ ಗಟ್ಟಿಯಾಗಿ ಸಿಳ್ಳೆ ಹಾಕಿಸಿದರು. ಸಿಳ್ಳೆಯ ಧ್ವನಿ ಕೇಳಿ ಊರವರೆಲ್ಲರೂ ಅಲ್ಲಿಗೆ ಓಡಿ ಬಂದರು. ಕೊನೆಗೆ ಒಬ್ಬಾತ ಧೈರ್ಯ ಮಾಡಿ ಆ ರೈಲಿನ ಸಿಬ್ಬಂದಿಯ ಬಳಿಗೆ ಹೋಗಿ, ಏನು ಮಾಡುತ್ತಿದ್ದೀರಿ ಎಂದು ಕೇಳಿದನು. ಆಗ ಅವರೆಂದರು, ಸೇತುವೆಯನ್ನು ಪರೀಕ್ಷಿಸುತ್ತಿದ್ದೇವೆ. ಆಗ ಅವನು, ಇದೇನು, ಈ ಸೇತುವೆಯನ್ನು ಮುರಿಯಬೇಕೆಂದಿದ್ದೀರೋ ಎಂದನು. ಆಗ ಅವರು, ಖಂಡಿತ ಇಲ್ಲ, ಅದು ಮುರಿಯಲಾರದೆಂಬುದನ್ನು ತೋರಿಸಲಿಕ್ಕಾಗಿ ಪರೀಕ್ಷಿಸುತ್ತಿದ್ದೇವೆ ಎಂದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿದ್ದೇವೆ. ಕರ್ತನಾದ ಯೇಸುವು ಶೋಧಿಸಲ್ಪಟ್ಟದ್ದು ಇದೇ ಕಾರಣಕ್ಕಾಗಿಯೇ. ಆತನು ಸೋಲಿಸಲ್ಪಡಲಾರನೆಂದು ತೋರಿಸಲಿಕ್ಕಾಗಿ ಹೀಗಾಯಿತು. ಆದ್ದರಿಂದ ಆತನಿಗಾದ ಪರೀಕ್ಷೆಯು ನಮಗಾದದ್ದಕ್ಕಿಂತ ಹೆಚ್ಚಿನದು ಆಗಿತ್ತು. ನಮಗೆ ತಾಳಿಕೊಳ್ಳುವುದಕ್ಕೆ ಒಂದು ಮಿತಿಯಿದೆ. ಶೋಧನೆ ಹೆಚ್ಚಾದಂತೆ ನಮ್ಮ ತಾಳ್ವಿಕೆಯ ಮಿತಿ ಮೀರಿ ನಾವು ಸೋತು ಹೋಗುತ್ತೇವೆ. ಇದು ಎಲ್ಲರಲ್ಲಿಯೂ ಸಾಮಾನ್ಯ. ಪ್ರಿಯರೇ, ಆದರೆ ಕ್ರಿಸ್ತನಿಗಾದ ಶೋಧನೆ ಹೆಚ್ಚುತ್ತಾ ಹೋದರೂ ಆತನು ಸೋಲಲಿಲ್ಲ. ನಾವು ಮಾನವರಾಗಿ ಬಲಹೀನರು, ಆದರೆ ಆತನು ಬಲವುಳ್ಳವನಾಗಿದ್ದು ಎಲ್ಲವನ್ನೂ ತಾಳಬಲ್ಲವನು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಆಸಕ್ತಿಕರವಾದ ವಿಚಾರವೆಂದರೆ, ಈ ಶೋಧನೆಯನ್ನು ಏದೇನ್ ತೋಟದಲ್ಲಿ ಹವ್ವಳಿಗಾದ ಶೋಧನೆಯೊಂದಿಗೆ ಹೋಲಿಸುತ್ತಾರೆ. ಯೇಸುವಿಗಾದ ಶೋಧನೆ ಅಡವಿಯಲ್ಲಿ, ಆದರೆ ಹವ್ವಳಿಗೆ ಶೋಧನೆಯಾದದ್ದು ತೋಟದಲ್ಲಿ. ಇಲ್ಲೇ ಎಂಥ ವ್ಯತ್ಯಾಸ ನೋಡಿರಿ. ಆದುದರಿಂದ ನಮ್ಮ ಅನುದಿನದ ಜೀವಿತದಲ್ಲಿ ಆತನ ಮೇಲೆ ದೃಷ್ಟಿಯಿಟ್ಟು ಆತನ ವಾಕ್ಯದ ಮೂಲಕ ಶೋಧನೆಯನ್ನು ಜಯಿಸಿ ಫಲಭರಿತವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಶೋಧನೆಯ ಕಾಲದಲ್ಲಿ ವಾಕ್ಯದ ಮೂಲಕ ಜಯವನ್ನು ಹೊಂದಿ ನಿಜವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ನಾವು ಸುವಾರ್ತೆಯ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿದೆವು. ಮುಂದುವರೆದು ಒಟ್ಟಾಗಿ ಸ್ನಾನಿಕನಾದ ಯೋಹಾನನ ಸೇವೆ, ಅವನ ವ್ಯಕ್ತಿ ಪರಿಚಯ, ಫರಿಸಾಯರು ಸದ್ದುಕಾಯರು, ಏಸು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಹೊಂದಿದ್ದು, 4ನೇ ಅಧ್ಯಾಯದ ಮುನ್ನುಡಿಯನ್ನೂ ಸಹ ಕಲಿತುಕೊಂಡೆವು. ಸ್ನಾನಿಕನಾದ ಯೋಹಾನನು ಬಹು ವಿಭಿನ್ನವಾದ ವ್ಯಕ್ತಿಯಾಗಿದ್ದನು. ಅವನು ಹಳೆಯ ಒಡಂಬಡಿಕೆಯ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿಯಾಗಿದ್ದನು. ಅವನ ಉಡುಪು, ಆಹಾರ ಹಾಗೂ ಒಟ್ಟಾಗಿ ಹೇಳುವುದಾದರೆ ಅವನ ಜೀವನ ಶೈಲಿಯೇ ಬಹು ವಿಭಿನ್ನವಾಗಿತ್ತು. ಆದರೆ ಅವನು ಯೋಸೇಫನಂತೆಯೇ ದೇವರಿಗೆ ಪೂರ್ಣ ವಿಧೇಯನಾಗಿದ್ದನು. ಅವನಿಗೆ ತಾನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ಮಾಡುವುದೊಂದೇ ಗುರಿಯಾಗಿತ್ತು. ಅವನು ತನ್ನ ಬಳಿಗೆ ದೀಕ್ಷಾಸ್ನಾನಕ್ಕಾಗಿ ಬಂದ ಫರಿಸಾಯರಾಗಲಿ ಸದ್ದುಕಾಯರಾಗಲಿ ಅವರಿಗೆ ಮುಖ ದಾಕ್ಷಿಣ್ಯವಿಲ್ಲದೆ ನೇರವಾಗಿ ಮಾತನಾಡುತ್ತಿದ್ದನು. ಅವನು ನ್ಯಾಯ ತೀರುವಿಕೆಯ ವಿಷಯವಾಗಿಯೂ ಸಹ ಹೇಳಿದನು. ಅವನು ಕರ್ತನಾದ ಯೇಸುವಿಗೆ, ಹೌದು, ಲೋಕರಕ್ಷಕನಿಗೆ ದೀಕ್ಷಾಸ್ನಾನ ಮಾಡಿಸಿದ್ದು ಅವನಿಗೆ ದೊರೆತ ಅತ್ಯಂತ ವಿಶೇಷವಾದ ಗೌರವ ಎಂದು ನನ್ನ ಅಭಿಪ್ರಾಯ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ 4ನೇ ಅಧ್ಯಾಯದ ಮುನ್ನುಡಿಯಲ್ಲಿ ಯೇಸುವಿಗೆ ಉಂಟಾದ ಶೋಧನೆಯ ಕುರಿತು ಕೇಳಿಸಿಕೊಂಡೆವು. ಪ್ರಿಯರೇ, ಶೋಧನೆ ಎಂಬುದು ನಮ್ಮ ಬಾಳಿನಲ್ಲಿ ದಿನನಿತ್ಯವೂ ಎದುರಿಸುವಂಥ ವಿಚಾರವಾಗಿದೆ. ಶೋಧನೆ ಯಾವಾಗಲೂ ಸೈತಾನನಿಂದ ಬರುತ್ತದೆ. ದೇವರು ನಮ್ಮನ್ನು ಪರೀಕ್ಷಿಸುತ್ತಾನಷ್ಟೇ. ಈ ವ್ಯತ್ಯಾಸವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಫಿಲಿಪ್ಪಿ 2:5 ನೋಡುವಂತೆ ಕ್ರಿಸ್ತೇಸುವಿನ ಮನಸ್ಸು ನಮ್ಮಲ್ಲಿಯೂ ಇರುವುದಾದರೆ ಶೋಧನೆಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಆದಿಕಾಂಡ ಪುಸ್ತಕದಲ್ಲಿ ಶೋಧನೆಯನ್ನು ಜಯಿಸಿದ ಸುಂದರ ಯುವಕ ಯೋಸೇಫನನ್ನು ನೋಡಿದ್ದೇವೆ. ಹಾಗಾದರೆ ಎಂದಿಗೂ ಮಾರ್ಪಡದ ದೇವರು ನಮಗೂ ಸಹ ಶೋಧನೆಯನ್ನು ಜಯಿಸುವಂತೆ ಮಾಡಲು ಶಕ್ತನಾಗಿದ್ದಾನೆ. ಯೆಹೋವ ನಿಸ್ಸಿ ದೇವರು ಜಯಪ್ರದವಾದ ಜೀವಿತವನ್ನು ನಿಮ್ಮೆಲ್ಲರಿಗೂ ನೀಡುವಂತಾಗಲಿ.